ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಲೋಕಲ್ ಅಂದ್ರೆ ಇಲ್ಲಿನ ಕಥೆಗಳು ಒಂದು ಸ್ವಲ್ಪ ಬೇಕಿತ್ತು. ಎಕ್ಕ ಅದನ್ನ ಬ್ರೇಕ್ ಮಾಡುತ್ತಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಆಡಿಯನ್ಸ್ ಅದನ್ನ? ಖಂಡಿತ ಇದು ನೀವು ಹೇಳ್ದಂಗೆನೆ ಇದು ವೆರಿ ರೂಟೆಡ್ ಸ್ಕ್ರಿಪ್ಟ್, ಅಂದರೆ ವೆರಿ ಲೋಕಲ್ ಸ್ಕ್ರಿಪ್ಟ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಲೈಕ್ ಸಿಂಪಲ್ ಆಗಿ ನಾನು ಹೇಳ್ದಲ್ಲ, ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ ಹುಡುಗ ಅನ್ನೋದು. ಇವತ್ತು ತುಂಬ ಜನ ಈ ಊರಿಗೆ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ದುಡಿಬೇಕು, ಅವ್ರ ಕನಸು ಕಾಣ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಬೆಂಗಳೂರು ಬಂದು ಇವರು ಹೇಳ್ದಲ್ಲ, ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ರು ಸಿನಿಮಾ, ಅಂದರೆ ಆ ಥರ ಸುಮಾರು ಜನ ಇವತ್ತು ಬೆಂಗಳೂರು ದುಡಿಯೋಕ್ಕೋಸ್ಕರ ಬರ್ತಾರೆ. ಆ್ಯಂಡ್ ಕ್ಯಾಬ್ ಡ್ರೈವಿಂಗ್, ನಾನು ಕ್ಯಾಬ್ ಓಡಿಸ್ತಾ ಇರ್ತೀನಿ ಸಿನಿಮಾದಲ್ಲಿ. ಯುವ ಸಿನಿಮಾದಲ್ಲೂ ಕೂಡ ನೀವು ಕಾಮನ್ ಮ್ಯಾನ್ ಆಗಿ ರೋಲ್ ಪ್ಲೇ ಮಾಡಿದ್ರಿ. ಈಗಲೂ ಕೂಡ 3 ವೇರಿಯೇಷನ್ಸ್ ಇದೆ. ಸೊ ಅದರಿಂದ ಚೇಂಜಸ್ ಹೇಗೆ? ಅಂದರೆ ಇವಾಗ ಕಷ್ಟ ಅಂತ ಇದ್ದಾಗ, ಕೆಲಸ ಹುಡುಕ್ಬೇಕಾದಾಗ ತುಂಬ ಈಸಿಯಾಗಿ ಸಿಗೋ ಕೆಲಸ ಅಂದರೆ ಅಫ್ಕೋರ್ಸ್ ಗಾಡಿ ಒಂದಿರಬೇಕು. ಗಾಡಿ ಒಂದಿದ್ರೆ ಕ್ಯಾಬ್ ಡ್ರೈವರ್ ಆಗ್ಬೋದು, ಅಥವಾ ಗಾಡಿ ಕೊಡ್ತಾರೆ. ಸೊ ಅದೇ ಥರನೇ ಮುತ್ತು ಕ್ಯಾರೆಕ್ಟರ್ಗೆ ಬೆಂಗಳೂರಿಗೆ ಬಂದಾಗ ಈಸಿಯಾಗಿ ಅವ್ನಿಗೆ ಸಿಗೋ ಕೆಲಸ, ಅವ್ನು ಊರಲ್ಲೂ ಡ್ರೈವಿಂಗ್ ಮಾಡ್ತಿರ್ತಾನೆ. ಸೊ ಆ ಲೈಫ್ ಏನಿದೆ, ನಾನು ಹೇಳಿದಾಗ ತುಂಬ ಲೋಕಲ್ ಅನ್ನೋದು, ಅದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಓಕೆ, ಹಾಗಿದ್ರೆ ಎಕ್ಕ ಮೂವಿಯಿಂದ ಒಂದು ಮಾಸ್ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಪ್ಯಾಕೇಜ್ ಅಂತೂ ಪಕ್ಕ. ಲವ್ ಮತ್ತೆ ಮಾಸ್ ಎಲ್ಲಾನು ಎಲ್ಲ ಇದೆ ಸಿನಿಮಾ. ಪೂರ್ಣಚಂದ್ರ ಅವರೇ, ಈ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರು ಡ್ಯಾಡಿ ಅಂತ ಹೇಳಿದ್ರೆ, ಸೊ ಇಂಥದ್ದೊಂದು ಸೀನ್ ನಾನು ಮರೆಯೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಇದ್ರೆ? ಎಲ್ಲರೂ ಕೇಳುತ್ತಾ, ನಿಮ್ಮನ್ನು ಕೇಳಬೇಕು. ಮರೆಯೋಕ್ಕಾಗಲ್ಲ ಅನ್ನೋ ಸೀನ್ ಕೇಳಿದ್ರೆ ನಾನು ನೆನಪಿಸ್ಕೊಳ್ಳೋ ಟ್ರೈ ಮಾಡ್ತೇನೆ, ಅಲ್ಲೇ ಇದಾಗೋಯ್ತು. ಯಾವತ್ತೂ ಮರೆಯೋಕ್ಕಾಗಲ್ಲ ಆದ್ರೆ ಈಗ ಸಡನ್ ಆಗಿ 2-3 ಬಂತು, ಫೈಟ್ ಸೀನ್ ಬಂತು. ಆಮೇಲೆ ಆಕ್ಚುಲಿ ಮಜಾ ಇದ್ದಿದ್ದಂದ್ರೆ ಫಸ್ಟ್ ಸೀನ್ ನಂದು ಇವ್ರದ್ದು ಇದೆ. ನಾನು ಅಲ್ಲಿಂದ ಓಡ್ ಬಂದು, ಅಂದರೆ ಇವರು ಭಾಳ ಇವರೊಂದು ಕಳೆದೋಗಿರ್ತಾರೆ, ಇನ್ನೊಂದೇನೋ ಆಗತ್ತಾಗಿರುತ್ತೆ. ಸೊ ಆ ಮೂಮೆಂಟಲ್ಲಿ ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡಿದ್ದು ಅಲ್ಲೇನೆ ಒಟ್ಟಿಗೆ. ಸೊ ವಿ ವರ್ ಲೈಕ್ ಟ್ರೈಂಗ್ ಟು ಜೆಲಪ್. ಸೊ ಅದೊಂದು 2 ಟೇಕ್ಗೆ ತುಂಬ ಚೆನ್ನಾಗಾಗೋಯ್ತು. ಸೊ ಅದು ಈಸಿ ಆಗೋಗುತ್ತಲ್ಲ ಒಂದು ಪ್ರಾಸೆಸ್ಸಲ್ಲಿ. ಆಮೇಲೆ ಇವ್ರ ಜೊತೆ ಮಿಂಗಲ್ ಆಗೋದು ತುಂಬ ಈಸಿ ಆಗೋಯ್ತಲ್ಲ. ಸೊ ದಟ್ ಈಸ್ ವೆರಿ, ಇಬ್ರು ಸೇರ್ಕೊಂಡು ಒಂದಿಷ್ಟು ಜನಕ್ಕೆ ಸರಿ ಹೊಡಿತೀವಿ, ಅದು ಸಕ್ಕದಾಗಿದೆ. ಹೊಡೆಯೋದು ಒಳ್ಳೆ ರೌಡಿಸಮ್ಮ. ತಪ್ಪು ಮಾಡಿರ್ತಾರೆ. ಈಗ ತಪ್ಪು ಮಾಡಿ ಒಳ್ಳೆ ಸರಿ. ಈಗ ಯಾರು ತಪ್ಪು ಮಾಡ್ರೆ ಹೊಡಿಯಲ್ವಾ ಮನೇಲಿ? ಎಲ್ಲರಿಗೂ ಹೊಡೆದು ಬಿಡ್ತೀರಾ? ಎಲ್ರಿಗೂ ತಪ್ಪು ಮಾಡಿದವ್ರಿಗೆ ಹೊಡಿಯೋದು. ಸಿನಿಮಾದಲ್ಲಿ ರಿಯಲ್ ಆಗಿ ಹೊಡಿತೀವಿ. ಆಯ್ತು ಸರ್, ನಿಮ್ಮ ರೌಡಿಸಮ್ ನಿಮ್ಮ ಕತೆ ಅಲ್ಲ, ಅವ್ರ ಪಾಪ ಮಾಡ್ತಿಲ್ಲ, ಕ್ಯಾರೆಕ್ಟರ್. ನೀವು ಪಾಪ ಅದು ಕ್ಯಾರೆಕ್ಟರ್ ನಾನು ಹೇಳ್ತಿರೋದು, ಪೂರ್ಣಚಂದ್ರ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಪಾತ್ರ ಸ್ವಲ್ಪ ಹಂಗ್ ಮಾಡುತ್ತೆ, ಸ್ವಲ್ಪ ಅವ್ನ ಕ್ಯಾರೆಕ್ಟರ್ ಹಂಗೆ ಕ್ರೇಜಿ ಕ್ಯಾರೆಕ್ಟರ್, ಕ್ರೇಜಿ ಇದೆ. ಅದೇ ಸಕ್ಕತ್ ಮಜಾ ಕೊಡ್ತಾರೆ.